ರೈಟ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಂತ ಬರ್ಕೊಳ್ಳಿ. ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್. ನಾನು ಪ್ರೀವಿಯಸ್ ಇನ್ನು ಫ್ರೀಕ್ವೆನ್ಸಿ ಪಾಲಿಗಾನ್ ಫ್ರೀಕ್ವೆನ್ಸಿ ಕರ್ವ್ ಇನ್ನು ಮಾಡಿಸಿಲ್ಲ. ಡೈರೆಕ್ಟ್ಲಿ ಐ ಕೇಮ್ ಟು ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್. ಓಕೆ, ಏನಕ್ಕೆ ಫ್ರೀಕ್ವೆನ್ಸಿ ಕರ್ವ್ ಮತ್ತೆ ಪಾಲಿಗಾನ್ ಇನ್ನು ಮಾಡಿಸಿಲ್ಲ ಅಂತಂದ್ರೆ ವೆರಿ ಈಸಿ ಟಾಪಿಕ್. ಓಕೆ, ಇಟ್ ವಿಲ್ ಟೇಕ್ ಓನ್ಲಿ 5 minutes. ಬಟ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್. ನಿಮಗೆ ಅದು ಗೊತ್ತಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ ನ ಬರ್ಕೊಳ್ಳಿ. ಸ್ಲೈಡ್ ನಂಬರ್ 67 ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ ನ ಬರ್ಕೊಳ್ಳಿ. ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಸೊ ರೈಟ್ ದ ಡೇಟಾ. ಕೊಟ್ಟಿರ್ತಕ್ಕಂಥ ನಂಬರ್ಸ್ ಏನೇನ್ ಕೊಟ್ಟಿದೀವಿ? 23, 58, 62, 63, 65, 67, 71, 72, 80, 82. ನಂಬರ್ಸ್ ಬರ್ಕೊಳ್ತೀನಿ. ಬರ್ಕೊಂಡಾಯ್ತಾ? ಎಲ್ಲರೂ ಬೋರ್ಡ್ ನೋಡಿ. ಸೊ ಎಲ್ಲರೂ ಬೋರ್ಡ್ ನೋಡಿ. ಟೆನ್ಸ್ ಪ್ಲೇಸ್ ಅಲ್ಲಿ ವ್ಯಾಲ್ಯೂಸ್ ಏನೇನಿದೆ ಇಲ್ಲಿ? 2, 5, 6, 7, 8 ಇದೆ. ರೈಟ್? ಸೊ ಕ್ಯಾನ್ ಐ ರೈಟ್ ಇಟ್ ಲೈಕ್ 2 ಇಂದ 8 ವರೆಗೂ ವ್ಯಾಲ್ಯೂಸ್ ಇದೆ ಅಂತ ಅನ್ಕೋಬಹುದಾ? 2 ಇಂದ 8 ವರೆಗೂ ವ್ಯಾಲ್ಯೂಸ್ ಇದೆ ಅಂತ ಅನ್ಕೋಬಹುದಾ? ಓಕೆ, ಸೊ ಸ್ಟೆಮ್ ಅಂತ ಬರ್ಕೊಳ್ಳಿ. ಸ್ಟೆಮ್ ಅಂತ ಬರೆದ್ಬಿಟ್ಟು 2, 3, 4, 5, 6, 7, 8 ಅಂತ ಬರೀರಿ. ಯಾಕೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಏನು? 2. ಹೈಯೆಸ್ಟ್ ವ್ಯಾಲ್ಯೂ ಏನು? 8. ಸೊ ಹಾಗಾಗಿ 2 ಇಂದ 8 ವರೆಗೂ ನಂಬರ್ ಕಂಟಿನ್ಯೂಸ್ ಬರ್ಬೋದು. ದಿಸ್ ಇಸ್ ಸ್ಟೆಮ್. ಬರ್ಕೊಂಡ್ರ? ಓಕೆ, ಈಗ ಒಂದ್ ಲೈನ್ ಹಾಕ್ಬಿಟ್ಟು ಇಲ್ಲಿ ಲೀಫ್ ಅಂತ ಬರ್ತೀವಿ. ಲೀಫ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. 2 ಮುಂದೆ ಏನಿದೆ? 3 ಇದೆ. ಸೊ ರೈಟ್ 3. ಓಕೆ, ಹಾಗೆ ಇಲ್ಲಿ ಏನಾದ್ರು 30 ಇಂದ ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆಯಾ? ಇಲ್ಲ, ಅಂದ್ರೆ ಲೀವ್ ಬ್ಲಾಂಕ್. ಓಕೆ, ದೆನ್ 4 ಇಂದ ಏನಾದ್ರು ಲೈಕ್ ಇದೆಯಾ ನಂಬರ್ 40 ಲೈಕ್ ಸಮಥಿಂಗ್? ಇಲ್ಲ ಅಲ್ವಾ? ಸೊ ಲೀವ್ ಬ್ಲಾಂಕ್. ಓಕೆ, ದೆನ್ ಕಮ್ ಟು 5. ದೆನ್ ಏನಿದೆ? 8. ಸೊ 5 ಮುಂದೆ ಏನ್ ಬರಿಬೇಕು ನಾನು? 8. ಅರ್ಥ ಆಯ್ತಾ? ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಯೂಸ್ ಚಾಟ್ ಸೆಕ್ಷನ್. ಭೂಮಿಕಾ, ರಾಹುಲ್, ಯೂಸ್ ಚಾಟ್ ಸೆಕ್ಷನ್. ಎಸ್. ದೆನ್ 6 ಮುಂದೆ ಏನಿದೆ? ಬರೀಬಿಟ್ಟು ಅಂತ. ಅಗೇನ್ 6 ಮುಂದೆ ಏನಿದೆ? 2 ಇದೆ. ಸೊ ರೈಟ್ 2, ಅಗೇನ್ 3, ಏನಿದೆ? 5 ಇದೆ. ದೆನ್ 7. ಆನ್ಲೈನ್ ಅವ್ರಿಗೆ ಕಾಣಿಸ್ಕೊಂಡ 2, 2, 3, 5, 7. Okay, because which are comes in what? See, related to 6. So ಹಾಗಾಗಿ 6 ಮುಂದೆ ಬರ್ದಿದ್ದೀನಿ. Okay, then 7 ಮುಂದೆ ಏನಿದೆ? Again 7 ಮುಂದೆ. Then here ಅರ್ಥ ಆಗ್ತಾ ಇದೆಯಾ ಅಭಿಷೇಕ್? Then the last 8 ಮುಂದೆ ಏನಿದೆ? 0 ಇದೆ. 0 ಬರಿಬೇಕಾ? ಬರಿಬೇಕು. Then next. So this is what stem and leaf plot ಅಂತ ಕರೀತಾರೆ. ಈ ತರ ಇಂಡಿಕೇಟ್ ಮಾಡೋದನ್ನ ಏನಂತ ಕರೀತಾರೆ?
ಸ್ಟೆಮ್ ಅಂಡ್ ಲೀಫ್ ಲಾಗ್. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಏನೋ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ವ್ಯಾಲ್ಯೂ ಬ್ಲಾಂಕ್ ಬಿಡ್ಬೇಕು, ಕೊಟ್ಟಿದ್ರೆ ಮಾತ್ರ ಇನ್ನೇ ಡೀಪರ್ ಬರಿಬೇಕು, ಕೊಡದೇ ಇದ್ರೆ ಬ್ಲಾಂಕ್ ಬಿಡ್ಬೇಕು. ಓಕೆ, ಸೊ ಇದು ಬರ್ದಾಗಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀರಿ, ನೀವು ಬರೀ. ಓಕೆ, ಬರ್ಕೊಂಡಿದ್ದೀರಾ ಇದನ್ನ? ವಿಡಿಯೋ ಕ್ಲಿಯರ್ ಇಲ್ವಾ? ಇವಾಗ ಯೂಸ್ ಚಾಟ್ ಸೆಕ್ಷನ್ ವಿಡಿಯೋ ಕಾಣಿಸ್ತಾ ಇದೆಯಾ? ಎಸ್. ಆನ್ಲೈನ್ ಅಲ್ಲೂ ಕೂಡ ಆಲ್ರೆಡಿ ಥರ್ಡ್ ಸೆಷನ್ ಅನ್ಸುತ್ತೆ, ಅದಕ್ಕೂ ಇಂಟ್ರೆಸ್ಟ್ ಹೋಗಿರುತ್ತೆ, ಅದಕ್ಕೆ ವಿಡಿಯೋ ಬ್ಲರ್ ಬಂದ್ಬಿಡುತ್ತೆ ಥರ್ಡ್ ಸೆಷನ್. ಓಕೆ, ಇದಾಗಿದ್ರೆ ನೆಕ್ಸ್ಟ್ ಕ್ವಶನ್. ಸೊ ಮೋಸ್ಟ್ ಓನ್ಲಿ 2 digits ಇರೋದೇ ಕೊಡ್ತಾರೆ, ದೇ ವೋಂಟ್ ಗೋ ಫಾರ್ 3 digits. ಮೋಸ್ಟ್ ಸಿಂಗಲ್ ಇದ್ದಾಗ ಯಾವ್ದು ಉತ್ತರ ಕೊಡೋದಿಲ್ಲ, ಕೊಟ್ರೆ ಸ್ಟೆಮ್ ಲೀಫ್ ಎರಡಿರುತ್ತೆ. ಓನ್ಲಿ ಸ್ಟೆಮ್ ಮಾತ್ರ ಕೊಡ್ತಾ ಇದ್ದಾರೆ ಅಂತಂದ್ರೆ ಪಕ್ಕದಲ್ಲಿ ಏನು ಲೀಫ್ ಇರೋದೇ ಇಲ್ಲ. ಸೊ ದೇ ವಿಲ್ ಗಿವ್ ಓನ್ಲಿ 2 digits ಮೋಸ್ಟ್ ಆಫ್ ದ ಟೈಮ್. ಸೊ ನಾವು ಬರೀರಿ ಇದಕ್ಕೆ. ಒಂದು ಕೊಟ್ಟಿರ್ತಕ್ಕಂಥ ಡೇಟಾ ಏನಾದ್ರೂ ಅರೇಂಜ್ ಪ್ರಾಪರ್ ಆಗಿ ಲೈಕ್ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಇರ್ಲಿಲ್ಲ ಅಂತಂದ್ರೆ ಪ್ಲೀಸ್ ರೈಟ್ ಇಟ್ ಇನ್ ಎ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ಎಸ್, ಸ್ಮಾಲರ್ ಟು ಬಿಗರ್. ಸೊ ಹಾಗಾಗಿ ಪ್ಲೀಸ್ ಅರೇಂಜ್ ಇಟ್. ಯಾವುದು ಅದರಲ್ಲಿ ಸ್ಮಾಲರ್ ನಂಬರ್? ನಾಟ್ ಗಿವನ್. So minimum number is 10, maximum number 8 means maximum value 98. ಅದೇ ಟೆನ್ಸ್ ಪ್ಲೇಸ್ ಅಂತ ಬಂತು ಅಂತಂದ್ರೆ ಮಿನಿಮಮ್ ನಂಬರ್ ಇಸ್ 1 ಅಂತ ಬರುತ್ತೆ, ಮ್ಯಾಕ್ಸಿಮಮ್ ನಂಬರ್ ಇಸ್ 9 ಅಂತ ಬರುತ್ತೆ. ಟೆನ್ಸ್ ಪ್ಲೇಸ್ ಅಂದ್ರೆ 7th ಪ್ಲೇಸ್. ಬರ್ದಾಯ್ತಾ ಎವ್ರಿವನ್? Okay, one order and ಬರ್ಕೊಳ್ಳೋಣ. ಈಗ what is the minimum value? 10. The next. Then next. 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 97, 98. Okay.
ಸೊ ಇವಾಗ ಮಿನಿಮಮ್ ವ್ಯಾಲ್ಯೂ ಸ್ಟೆಮ್ ಪ್ಲೇಸ್ ಅಲ್ಲಿ ಏನ್ ಬರೀಬೇಕು 1, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 9. ಸೊ ಇಲ್ಲಿ ಸ್ಟೆಮ್ leaf stem and leaf. Now stem place ಅಲ್ಲಿ 1 2 3 4 5 6 7 8 9 ಅಂತ ಬರ್ಕೊಳ್ತೀನಿ. ಇವಾಗ 1 ಮುಂದೆ yes 0, 5, 6 0 5 6. okay, the next 2 ಮುಂದೆ 3, 2, then 3 ಮುಂದೆ the next 5. next blank exactly because 5 ಅಂದ್ರೆ ನಾವೇನು ಕೊಟ್ಟಿಲ್ಲ. the next 6 ಮುಂದೆ 0, 7, 7. the next 7 ಮುಂದೆ 1. the next 8 ಮುಂದೆ 7. the next 7 ಮತ್ತೆ 8. this is what stem and leaf flower. ಅರ್ಥ ಆಗಿದ್ಯಾ? ಸೊ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ತರ ನಿಮಗ್ ಬರೆಯೋದಕ್ಕೆ ಕೊಡೋದಿಲ್ಲ, ಆಪ್ಷನ್ಸ್ ಕೊಟ್ಟಿರ್ತೀವಿ. 4 ಆಪ್ಷನ್ಸ್ ಕೊಟ್ಬಿಟ್ಟು ವಿಚ್ ಈಸ್ ದ ಸೂಟಬಲ್ ಸ್ಟೆಮ್ ಅಂಡ್ ಪ್ಲಾಟ್ ಫಾರ್ ಗಿವನ್ ಡೇಟಾ ಅಂತ ಕೇಳ್ತೀವಿ. ಸೊ ನಿಮಗೆ ಈ ತರ ಬರೆಯೋದ್ ಗೊತ್ತಿತ್ತು ಅಂತಂದ್ರೆ ಯು ವಿಲ್ ಚೂಸ್ ದ ರೈಟ್ ಆನ್ಸರ್. ರೈಟ್, ಕೆಲವೊಬ್ಬರಿಗೆ ವರ್ಡ್ ಕೇಳಿರಲ್ಲ, ಸ್ಟೆಮ್ ಅಂಡ್ ಲೀಫ್ ಅಂದ್ರೆ ಏನಂದ್ರೆ ಗೊತ್ತಿರಲ್ಲ. ಅದು ಈ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸಪರೇಟ್ ಬೇರೆ, ಸೈನ್ಸ್ ಅಲ್ಲಿ ಕಲ್ತಿರ್ಬೋದು ಚಿಕ್ಕವರಿದ್ದಾಗ ಸ್ಟೆಮ್ ಲೀಫ್ ಎಲ್ಲ, ಬಟ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇವಾಗ್ಲೇ ಕಲಿತಾ ಇರೋದು ಅನ್ಕೋತೀನಿ. ಓಕೆ ಫೈನ್, ನಾಳೆ ಬರ್ತಾ ಗೋ ಟು ಲೈಕ್ ಫ್ರೀಕ್ವೆನ್ಸಿ ಪಾಲಿಗಾನ್ಸ್, ಸ್ಲೈಡ್ ನಂಬರ್ 61. ಸ್ಲೈಡ್ ನಂಬರ್ 61. ಓಕೆ, ನಾಳೆಗೆ ಬರ್ತಾ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ಅಂತ ಇದೆಯಲ್ಲ ಅದು ಡೆಫಿನೇಷನ್ ಬರೀರಿ ಸಾಕು. ಫ್ರೀಕ್ವೆನ್ಸಿ ಪಾಲಿಗಾನ್ ಡೆಫಿನೇಷನ್ ಬರೀರಿ, ಹಾಗೆ ಫ್ರೀಕ್ವೆನ್ಸಿ ಕರ್ವ್ ಡೆಫಿನೇಷನ್ ಬರೀರಿ ಸಾಕು. ಅದ್ರ ಮೇಲೆ ನಾಳೆ ನಾನು MCQs ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಇಲ್ಲಿ ಜಸ್ಟ್ ನಾವು ನಿಮ್ಗೆ ಡೇಟಾ ಎಕ್ಸಾಂಪಲ್ ಕೊಟ್ಟಿರೋದು, MCQ ಸಾರ್ಟ್ ಔಟ್ ಮಾಡಿಸಿದಾಗಲೇ ಮೋರ್ ಕ್ಲಾರಿಟಿ ಸಿಗುತ್ತೆ. ಸೊ ಜಸ್ಟ್ ಡೆಫಿನೇಷನ್ ಬರ್ಕೊಂಡು ಬಂದಿರಿ, ನಾಳೆ MCQ ಸಾರ್ಟ್ ಔಟ್ ಮಾಡ್ತೀವಿ. ಓಕೆ, ಸೊ ಅಲ್ಲಿಗೆ ದೆನ್ ದ ಲಾಸ್ಟ್ ಒನ್ ಬಾಕ್ಸ್ ಪ್ಲಾಟ್ ಅಂತ ಇದೆ ನೋಡಿ, ದಿಸ್ ಒನ್ 71, ಸ್ಲೈಡ್ ನಂಬರ್ 71 ಬಾಕ್ಸ್ ಪ್ಲಾಟ್ ಅಂತ ಇದೆಯಲ್ಲ, ಬಾಕ್ಸ್ ಪ್ಲಾಟ್. ಸೊ 71, 72, 73 all these 3 slides ಏನ್ ಡೆಫಿನೇಷನ್ ಏನ್ ಬರ್ಸಿದ್ದೀನಲ್ಲ ಕಂಪ್ಲೀಟ್ ಶುಡ್ ಬಿ ದೇರ್ ಇನ್ ಯುವರ್ ನೋಟ್. ಚೆಕ್ ಮಾಡ್ತೀನಿ ನಾಳೆ, ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟು ಅದ್ರದ್ದು ನಿಮ್ಗೆ ಲಾಸ್ಟ್ 2023 ಅಲ್ಲಿ ಈ ಒಂದು ಬಾಕ್ಸ್ ಪ್ಲಾಟ್ ಮೇಲೆ 2 ಕ್ವಶನ್ ಇದಾವೆ. ಸೊ ನೆಕ್ಸ್ಟ್ ಆ 2 ಕ್ವಶನ್ ಸಾರ್ಟ್ ಔಟ್ ಮಾಡ್ಬೇಕು ಅಂದ್ರೆ ಈ ಬಾಕ್ಸ್ ಪ್ಲಾಟ್ ಗೊತ್ತಿರ್ಬೇಕು. ಬರ್ಕೊಂಡ್ ಬಂದಿರಿ, ನಾಳೆ ಎಕ್ಸ್ಪ್ಲನೇಷನ್ ಕೊಟ್ಟು ಸಾರ್ಟ್ ಔಟ್ ಮಾಡಿಸ್ತೀನಿ. ಓಕೆ ಫೈನ್. 3 ಸ್ಲೈಡ್ 71, 72, 73 ಆಲ್ 3 ಸ್ಲೈಡ್ಸ್. ಆ ಬಾಕ್ಸ್ ಪ್ಲಾಟ್ ಅಂತ ಏನಿದೆಯಲ್ಲ ಅವೆಲ್ಲ ನೀಟಾಗಿ ಗೊತ್ತಿರಬೇಕು. ಅದು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಈಸ್ ಕ್ವಾರ್ಟೈಲ್ ಅಂದ್ರೆ ಏನು, ಅದೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾಳೆ. ಇಲ್ಲೇನ್ ಸೆಕೆಂಡ್ ಚಾಪ್ಟರ್ ನಲ್ಲಿ ಏನ್ ಕಲ್ತಿದ್ದೀರಲ್ಲ ಆಲ್ರೆಡಿ ನೀವು 50% ಆಫ್ ಥರ್ಡ್ ಚಾಪ್ಟರ್ ಕೂಡ ಇಲ್ಲೇ ಕಲ್ತಂಗೆ ನೀನ್ ಕಲ್ತಿದ್ದೀರಾ ಇಲ್ಲೇನೆ. ಇವಾಗ ಈಗೇನ್ ಬಾಕ್ಸ್ ಪ್ಲಾಟ್ ಅಂತ ಏನ್ ಕಲಿತಾ ಇದ್ದೀರಲ್ಲ ಎಗೇನ್ ಸೇಮ್ ಥಿಂಗ್ ರಿಪೀಟ್ಸ್ ಇನ್ ಥರ್ಡ್ ಚಾಪ್ಟರ್. ಓಕೆ, ಸೊ ಹಾಗಾಗಿ ಈ ಬಾಕ್ಸ್ ಪ್ಲಾಟ್ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ಬನ್ನಿ, ಬರ್ಕೊಂಡ್ಬಂದಿರಿ. ಒನ್ ಟೈಮ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಫೈನ್, ಥ್ಯಾಂಕ್ ಯು. ಸ್ಟಾಟಿಸ್ಟಿಕ್ಸ್ ಕ್ಲಾಸ್ ಇವತ್ತಿಗೆ ಸೆಕೆಂಡ್ ಚಾಪ್ಟರ್ ಆಲ್ಮೋಸ್ಟ್ ಡನ್. ನಾಳೆ MCQs ಡಿಸ್ಕಷನ್ ಮತ್ತೆ ಬಾಕ್ಸ್ ಪ್ಲಾಟ್ ಏನ್ ರಿಮೈನಿಂಗ್ ಇದೆ ಡಿಸ್ಕಷನ್ ಮಾಡಿ ವೈಂಡ್ ಅಪ್ ಮಾಡೋಣ. ಸ್ಯಾಟರ್ಡೆಗೆ ನಿಮಗೆ ಲೈಕ್ ಯಾರ್ಯಾರು ಸ್ಯಾಟರ್ಡೆ